ದೇವರು ಒಳ್ಳೆಯವರಾಗಿದ್ದಾರೆ. ದೇವರು ನಮ್ಮನ್ನು ಅಗಾಧವಾದಂಥ ಒಂದು ಜ್ಞಾನದಲ್ಲಿ ನಡೆಸುವವರಾಗಿದ್ದಾರೆ ಪ್ರಿಯರೇ. ಅಗಾಧವಾದಂಥದ್ದು ನೀವು ನೋಡಿ, ದೇವರು ಈ ಭೂಲೋಕದಲ್ಲಿ ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾನೆ ಎಂಬುದನ್ನು ನಾವು ಗ್ರಹಿಸಬೇಕು ಪ್ರಿಯರೇ. ಮುಖ್ಯವಾಗಿ ಆತ್ಮಿಕ ಮನುಷ್ಯ ಯಾವಾಗಲೂ 3 ದಿಕ್ಕುಗಳಲ್ಲಿ ಪ್ರಾರ್ಥನೆ ಮಾಡಬೇಕಾಗ್ತದೆ, 3 ದಿಕ್ಕುಗಳಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಒಂದು, ಮೇಲೆ ದೇವರ ಮತ್ತು ಕ್ರಿಸ್ತನ ಮೇಲಿನ ಭಕ್ತಿ ಹಾಗೂ ಆರಾಧನೆಯ ದೃಷ್ಟಿ. ಎರಡನೇದು, ಒಳಗಡೆ ತನ್ನ ಒಳಗೆ ಆಂತರಿಕವಾಗಿ ಪಶ್ಚಾತ್ತಾಪವನ್ನು ಅರಿಕೆ ಮಾಡುವಂತಹ ದೃಷ್ಟಿ. ಮೂರನೇದು, ಸುತ್ತಮುತ್ತಲು ಇನ್ನೊಬ್ಬರಿಗೆ ಸಹಾಯ ಮಾಡುವ ಮತ್ತು ಆಶೀರ್ವದಿಸಲು ಪ್ರಯತ್ನ ಮಾಡುವಂತಹ ದೃಷ್ಟಿ. ಆತ್ಮಿಕನಾದಂಥ ಒಬ್ಬ ಮನುಷ್ಯನಿಗೆ ಈ 3 ಗುಣಗಳು ಬಹಳ ಮುಖ್ಯ ಪ್ರಿಯರೇ. ಮೊದಲನೇದು ನಾವು ನೋಡೋದಾದರೆ, ನಮ್ಮನ್ನು ಆರಾಧಕರಾಗಲು ನಾವು ಆತನಿಗಾಗಿ ಬಾಯಾರಿಕೆಯಿಂದ ಕಾಯುವುದಕ್ಕೆ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ ಪ್ರಿಯರೇ. ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಎಲ್ಲಿಯ ತನಕ ನಡೆಸ್ತಾರೆ ಅಂತಂದರೆ, ದೇವರು ಹೇರಳವಾದಂಥ ಒಂದು ವಿಶೇಷವಾದಂಥ ಒಂದು ಜ್ಞಾನದಿಂದ ನಮ್ಮನ್ನು ನಡೆಸುವವರಾಗಿದ್ದಾರೆ ಪ್ರಿಯರೇ. ಕೀರ್ತನೆಗಳು 73:25 ನಾವು ನೋಡೋದಾದರೆ, ಪರಲೋಕದಲ್ಲಿ ನನಗೆ ನೀವಲ್ಲದೆ ಮತ್ಯಾರಿದ್ದಾರೆ, ನಿನ್ನ ಹೊರತಾಗಿ ಭೂಮಿಯಲ್ಲಿ ನಾನು ಅಪೇಕ್ಷಿಸುವವರು ಯಾರೂ ಇಲ್ಲ. ಪರಲೋಕ, ಭೂಲೋಕ, ಇಲ್ಲಿ ದೇವರು ಬಾಯಾರಿದ್ದ ಜಿಂಕೆಯ ಹಾಗೆ, ನೀರಿನ ತೊರೆಗಳು ಹೇಗೆ ಬಯಸ್ತದೋ ಹಾಗೆ ಮನುಷ್ಯನು ದೇವರಿಗಾಗಿ ತವಕಿಸಬೇಕಾಗಿದೆ, ದೇವರನ್ನು ಹುಡುಕಬೇಕಾಗಿದೆ, ದೇವರನ್ನು ನಡೆಸಬೇಕಾಗಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗಿದೆ ಪ್ರಿಯರೇ. ದೇವರನ್ನು ನಾವು ಹುಡುಕಾಡಬೇಕಾಗಿದೆ, ದೇವರನ್ನು ನಡೆಸಬೇಕಾಗಿದೆ. ಅನೇಕರು ಹೇಳ್ತಾರೆ, ಹಣ ಮತ್ತು ಸೌಕರ್ಯಗಳು ಹೆಚ್ಚಾಗ್ತಾ ದೇವರನ್ನು ಮರೆತು ಬಿಡ್ತೇವೆ ನಾವು. ಹಣ ಮತ್ತು ಸೌಕರ್ಯಗಳು, ಎಚ್ಚರಿಕೆಯಿಂದ ಇರಬೇಕು ಪ್ರಿಯರೇ. ನಾವು ಮನುಷ್ಯನು ಆತ್ಮಿಕವಾದಂಥ ಜೀವನದಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕು ಪ್ರಿಯರೇ. ಎಚ್ಚರಿಕೆ ನಮ್ಮನ್ನು ದೇವರಿಂದ ದೂರ ಮಾಡಬಾರದು ಅನ್ನುವಂಥ ಎಚ್ಚರಿಕೆ ಇರಬೇಕು. ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಸಕಲವು ಕೇವಲ ಆತನ ಕೃಪೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ಆಗ ದೇವರು ನಮ್ಮನ್ನು ನಡೆಸ್ತಾರೆ. ದೇವರು ನಮ್ಮನ್ನು ಉನ್ನತಕ್ಕೆ ಹಂತ ಹಂತವಾಗಿ ಅಭಿವೃದ್ಧಿಯ ಕಡೆಗೆ, ಜ್ಞಾನದ ಕಡೆಗೆ, ನಮ್ಮನ್ನು ವಿಶೇಷವಾದಂಥ ಜ್ಞಾನದ ಕಡೆಗೆ ನಡೆಸ್ತಾನೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ದೇವರು ಯೆಶಾಯ 6:1-5 ನೀವು ನೋಡ್ಕೊಳ್ಳಿ. ಮೇಲಣ ದೃಷ್ಟಿ ಮೂಲಕ ಒಳ ದೃಷ್ಟಿಯನ್ನು ನಾವು ಹುಡುಕಬೇಕಾಗಿದೆ. ಯೋಬ 42:5-6 ನೋಡಿ, ಲೂಕ 5:8 ನೋಡಿ, ನೀವು ಪ್ರಕಟಣೆ 1ನೇ ಅಧ್ಯಾಯ 17 ನೋಡಿ. ನೀವು ಅಲ್ಲಿ ಮುಖ್ಯವಾಗಿ ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಆಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ದೇವರೇ ಆಸ್ಪತ್ರೆಗಳಲ್ಲಿ ಕಾಯಿಲೆಗಳಿಂದ ನರಳುತ್ತಾ ಇದ್ದರೋ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಯೇಸು ಕ್ರಿಸ್ತನ ರಕ್ತದಿಂದ ಮಕ್ಕಳಿಗೆ ಬಿಡುಗಡೆ ಕೊಡು ಸ್ವಾಮಿ, ಸೌಖ್ಯ ಕೊಡು. ವಿಶೇಷವಾಗಿ ಹೆಣ್ಣು ಮಕ್ಕಳು ದೇವರೇ ಅಪ್ಪ, ಪರಿಶುದ್ಧಾತ್ಮ ದೇವರೇ ಅಪ್ಪ, ಗಂಡು ಮಗಳು ಪತ್ರ ಬರಿತಾಳೆ ಸ್ವಾಮಿ, ತಲೆ ಕೂದಲು ಉದುರ್ತಾ ಇದೆ, ಏನು ಬಳಸಿದ್ರು ಆಗ್ತಾ ಇಲ್ಲ, ವೈದ್ಯರು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ದೇವರೇ, ನೀವು ವೈದ್ಯರಿಗಿಂತ ಘನ ವೈದ್ಯರು ಸ್ವಾಮಿ. ಆ ಮಗಳನ್ನು ಮುಟ್ಟು ದೇವರೇ, ಮುಟ್ಟು ಸ್ವಾಮಿ, ಮುಟ್ಟು ಕ್ರಿಸ್ತನೇ,
ತಲೆ ಕೂದಲು ಯಾರ್ಯಾರು ಉದುರ್ತಾ ಇದೆಯೋ, ಯಾರ್ಯಾರು ವ್ಯಾಧಿಗ್ರಸ್ತರಾಗಿದ್ದಾರೋ, ಯಾರ್ಯಾರು ಚರ್ಮದ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೋ, ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಈಗಲೇ ನೀಗಲ್ಪಡಲಿ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀನಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.